ಅತ್ತಿಗೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ನೀನು? ನಾನಾ? ಇಲ್ವಲ್ಲ. ಇಲ್ಲ ಅನ್ಕೊಂಡೆ ನೆಟ್ಗೆ ತೆಕ್ಕೊಂಡು ಕೈ ಹಿಸ್ಕೊ ಅಂತಿದ್ದೀರಾ ಅಂತಂದ್ರೆ ಮನ್ಸಲ್ಲಿ ಭಯ ಇದೆ ಅಂತ. ನಮ್ಮ ಅಕ್ಕ ಬಾವ ಮಾತ್ರ ಆರಾಮಾಗಿ ಬರ್ತಿದ್ದಾರೆ. ಏನಾಯ್ತು? ಏನಾಗ್ಬೋದು ಅಂತ ಭಯ ಆಗ್ತಿದೆ. ನನಗಲ್ಲ ನೈನಿ, ಅತ್ತೆಗೆ. Mom, any problem? ನೋ. ತಲೆ ಆಡಿಸ್ತಿರೋದ್ರಿಂದ ಏನ್ ಹೇಳ್ತಿದ್ಯಾ ಗೊತ್ತಾಗ್ತಿಲ್ಲ. ವಿಶಾಲ್, ನಾನು ಹೇಳ್ತೀನಿ. ನೆನ್ನೆ ಫೋನ್ ಕಾಲ್ ಬಂದಿತ್ತಲ್ಲ. ಯಾರೋ ಲೇಡಿ ಮಾತಾಡಿದ್ದು. ಕರೆಕ್ಟ್. ಅವರಿಲ್ಲಿ 5 minutes ಅಲ್ಲಿ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ರಂತೆ. ಈ ವಿಷಯ ಗೊತ್ತಾಗಿ ನನ್ ಗಂಡ ಎಲ್ಲಿ ಓಡ್ ಹೋದ್ರೋ ಗೊತ್ತಿಲ್ಲ. ಕಾರ್ ಬಂತು. ಅವ್ರು ಬಂದ್ರು ಅನ್ಸತ್ತೆ. ಬಂದಿರೋರು ಯಾರು ಅಂತ ಕ್ಯೂರಿಯಾಸಿಟಿ. ಇಳಿದ್ರು. ಈ ರನ್ನಿಂಗ್ ಕಾಮೆಂಟ್ರಿ ಚೆನ್ನಾಗಿದೆ. ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಸೀರೆಯಿಂದ ಕಂಡುಹಿಡಿಬೇಕು ಅಂದ್ರೆ ಇನ್ನೊಂದು ಆಂಗಲ್ ನೋಡ್ಲೇಬೇಕು. ಹಾಯ್ ಗಾಯತ್ರಿ, ನಿನ್ಗೋಸ್ಕರನೇ ತಂದಿದ್ದೀನಿ ನೋಡು. ನೋಡೋಣ ಅಂದ್ರೆ ಮುಖಕ್ಕೆ ಅಡ್ಡ ಇಟ್ಕೊಂಡಿದ್ದಾರೆ. ಬಾ ಗಾಯತ್ರಿ, ಬೊಂಬೆ ಬೇಕಾ? ತಗೋ ಬೊಂಬೆನ. ಅಹಲ್ಯ, ಅಮ್ಮವ್ರೆ, ಎಷ್ಟು ವರ್ಷ ಆಗಿತ್ತು ನಿಮ್ಮ ನೋಡಿ. ಅಮ್ಮವ್ರೆ ಅಂತ ಕರಿಬೇಡ ನೈನಿ, ಅತ್ತೆ ಅಂತ ಕರೆದ್ರೇನೆ ನನ್ಗೆ ಸಂತೋಷ. ಮೊದ್ಲಿಂದನೂ ಹಾಕರ್ದು ನೈನಿಗೆ ಅಭ್ಯಾಸ ಆಗೋಗಿದೆ. ಚಿಕ್ಕಮ್ಮ, ಇಷ್ಟು ದಿನ ನೀವು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ನಮ್ಗೆ ಕಾಂಟ್ಯಾಕ್ಟ್ ಅಲ್ಲೇ ಇರ್ಲಿಲ್ಲ. ನೀವು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ಹೇಳ್ತೀನಿ ಕಂದ, ಮುಖ ಬದಲಾಗಿದೆಯೋ ಹೊರತು ಅವಳು ಮಾಡಿರೋ ಪಾಪ ಕಮ್ಮಿ ಆಗಿಲ್ಲ ಅಂತ ತಿಲೋತ್ತಮ ಅರ್ಥ ಮಾಡ್ಕೊಂಡ್ಲಾ ಇಲ್ವಾ ಅಂತ ನೋಡಕ್ ಬಂದೆ. ನಾನೇನ್ ಮಾಡ್ದೆ ಅಂತ ಹಾಗಂತಿದ್ಯಾ ಅಹಲ್ಯ? ಯಾರಿಗೋ ಏನೋ ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ. ನೀನು ನನಗ್ ಮಾಡಿರೋ ದ್ರೋಹನೇ ಸಾಕು. ನೀನ್ ಎಂತವಳು ಅಂತ ಇವ್ರಿಗೆಲ್ಲ ಅರ್ಥ ಆಗೋದಕ್ಕೆ. ನಿಮಗ್ ಕೂಡ ಅನ್ಯಾಯ ಮಾಡಿದ್ದಾರೆ ಅಂತಾಯ್ತು. ಸುಮ್ನಾ, ನಿನಗ ಅಹಲ್ಯ ಅತ್ತೆ ಗೊತ್ತಿಲ್ಲ ಅಲ್ವಾ? ಜಗದೀಶ್ ಮಾವ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ. ನಿನ್ನೆ ಅಲ್ವಾ ವಿಕ್ರಾಂತ್ ಮದ್ವೆ ಆಗಿದ್ದು? ಹೌದು.
ಟಚ್ ಅಲ್ಲಿ ಇಲ್ಲ ಅಂತಂದ್ರು ನಮ್ ಬಗ್ಗೆ ಎಲ್ಲಾ ವಿಷಯನೂ ತಿಳ್ಕೊಂಡಿದ್ಯಲ್ಲ ಆತಿಗೆ. ಪಾಪ ಚಿಕ್ಕಮ್ಮನ ಬಗ್ಗೆ ನಾವು ತಿಳ್ಕೊಳಕ್ಕಾಗ್ಲೇ ಇಲ್ಲ. ಎಲ್ಲಿ ಹುಡ್ಕೋದ್ರು, ಯಾರನ್ನ ಎನ್ಕ್ವೈರಿ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರು. 5 ವರ್ಷದಲ್ಲಿ ನಮ್ ಜೀವನದಲ್ಲಿ ಕೂಡ ಊಸಕ್ ಆಗದೆ ಇರುವಂತ ಘಟನೆಗಳು ನಡೆದಿದೆ. ಇಷ್ಟು ಜನ ಇದ್ರೂ ಸರಿ, ನಾವೇ ತಡಬಡಾಯಿಸಿದೀವಿ ಅಂದ್ರೆ ಯಾರೂ ಇಲ್ದೇನೆ ನೀವೆಷ್ಟು ಕಷ್ಟಪಟ್ಟಿರ್ಬೋದು ಅಂತ ಅರ್ಥ ಮಾಡ್ಕೋಬಹುದು. ಒಬ್ಳೆ ಹೋರಾಡಿದಾಯ್ತು ನೈನಿ. ಐ ಸಿ. ನಿನ್ ಮುಖ ರೂಪ ಬದಲಾದ್ಮೇಲೆ ಒಂದು ಮಟ್ಟಿಗೆ ನೀನು ಕೂಡ ಬಣ್ಣ ಬಳ್ದಿದ್ಯಾ ಅಂತ ಆಯ್ತು. ನನಗೂ ಕೂಡ ಅವಳ ಆಸ್ತಿನಲ್ಲಿ ಭಾಗ ಬರ್ದಿದ್ದಾಳಲ್ಲ. ನನಗ್ ಸಿಗ್ಬೇಕಾಗಿರೋದ್ನ ನೀನ್ ನುಂಗ್ಬಿಟ್ಟಲ್ಲ ಚಿಕ್ಕಿ. ನಿಮ್ಗೆಲ್ಲ ತಿಲೋತ್ತಮನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾದ್ರೆ ಒಳ್ಳೇದು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಗಾಯತ್ರಿ ಪುಟ್ಟಿ ಬಗ್ಗೆ, ತಿಲೋತ್ತಮ ಬಗ್ಗೆ ತಿಳ್ಕೋಬೇಕು ಅಂದರೆ ಸಾಕ್ಷಿಗಳು ಬೇಕು ಅಂತ ಕೇಳ್ತಿದ್ದೀರಾ ಅಂತ ಅದನ್ನ ತೋರಿಸ್ತೀನಿ ಆದಷ್ಟು ಬೇಗ. ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅತ್ತೆ. ಕನ್ಫ್ಯೂಷನ್ ಅಲ್ಲಿ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಆಯ್ತು ನೇನಿ. ಹೊಸ ಮನೆ ತೋರ್ಸಲ್ವಾ? ಅಯ್ಯೋ ಮರ್ತೇ ಹೋಯ್ತು. ಬನ್ನಿ ಅತ್ತೆ, ಹ್ಮ್. ಬನ್ನಿ.